ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ಲಿಕಾರ್ಜುನ್. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ನಾಲಜಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಯೂಸ್ಫುಲ್ ಫ್ಯೂಚರ್ಸ್ಗಳ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಮಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಂದು ಉತ್ಸಾಹಭರಿತ ಇಂಟ್ರೋ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಟಿಪ್ನ ನೋಡೋದಾದರೆ ನಿಮಗೆ ಸೆಟ್ಟಿಂಗಲ್ಲಿ ಹೋಗಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡಿ ಸೆಟ್ಟಿಂಗಲ್ಲಿ ಬನ್ನಿ. ಹಾಗೆ ಅಕೌಂಟಲ್ಲಿ ಹೋದರೆ ನಿಮಗೆ ಇಲ್ಲಿ ಪ್ರೈವಸಿ ಅಂತ ಕಾಣುತ್ತೆ. ಇಲ್ಲಿ ಲಾಸ್ಟ್ ಸೀನ್ ಅಂತ ಏನಿದೆಯಲ್ಲ, ಇದನ್ನು ಮೊದಲು ನಾವು ಎವ್ರಿ1 ಇಟ್ಟರೆ ನಿಮಗೆ ನಿಮ್ಮ ಕಾಂಟ್ಯಾಕ್ಟು ಯಾರ ಹತ್ರ ಇದೆಯಲ್ಲ ಪ್ರತಿಯೊಬ್ಬರಿಗೂ ನೀವು ಲಾಸ್ಟ್ ಎಷ್ಟು ಗಂಟೆಗೆ ವಾಟ್ಸಪ್ನ ಯೂಸ್ ಮಾಡಿದ್ದೀರ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಈ ಮೈ ಕಾಂಟ್ಯಾಕ್ಟ್ಸ್ ಇಟ್ಟರೆ ಕೇವಲ ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರು ಇದ್ದಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೋ ಇಟ್ಟರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಕೆಲವೊಂದಿಷ್ಟು ಮಂದಿಗಳಿಗೆ ನೀವು ಲಾಸ್ಟಿನ ಆಫ್ ಇಡ್ಬೋದು. ಅದು ಕೂಡ ಈ ಥರ ಹೊಸ ಫ್ಯೂಚರ್ನ ವಾಟ್ಸಪ್ ಆ್ಯಡ್ ಮಾಡಿದೆ ಅಂತ ಹೇಳ್ಬೋದು. ಈ ಥರ ಇಟ್ಟರೆ ನಿಮಗೆ ಈ ರೆಡ್ ಮಾರ್ಕ್ ಇದೆಯಲ್ಲ, ಇದು ಮಾತ್ರ ನಿಮಗೆ ಗೊತ್ತಾಗಲ್ಲ. ಅವರಿಗೆ ಉಳಿಕಿದ ಏನು ವಾಟ್ಸಪ್ ಕಾಂಟ್ಯಾಕ್ಟ್ ಇರುತ್ತಲ್ಲ ಇವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಇದು ಒಂದು ವಾಟ್ಸಪ್ದು ಹೊಸ ಯೂಸ್ಫುಲ್ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ವಾಟ್ಸಪ್ನಲ್ಲಿ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ವಾಟ್ಸಪ್ ಓಪನ್ ಮಾಡಿದ ನಂತರ ಇಲ್ಲಿ ನಾನು ಸೆಕೆಂಡ್ ವಾಟ್ಸಪ್ನಿಂದ ನನಗೆ ಒಂದು ಫೋಟೋನ ಕಳಿಸ್ಕೊಂಡಿದ್ದೀನಲ್ಲ, ಈ ಫೋಟೋನೇ ರಿಯಾಕ್ಷನ್ ಕೂಡ ನಾವು ಕಳಿಸ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇವಾಗ ರಿಯಾಕ್ಷನ್ ಕಳಿಸಿದ್ದೀನಿ ನಾನು. ಕಳಿಸಿದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ನ್ಯೂ ನಂಬರ್ಗೆ ರಿಯಾಕ್ಷನ್ ಬಂತು, ಹಾರ್ಟ್ ಸಿಂಬಾಲ್ ಇರುವಂಥ ರಿಯಾಕ್ಷನ್ ಬಂತು. ಬಟ್ ಈ ರಿಯಾಕ್ಷನ್ನ ಚಾಟ್ ಮಾಡುವಾಗ ರಿಯಾಕ್ಷನ್ ಕಳಿಸ್ತಿರ್ತಾರೆ. ಬಟ್ ಆ ಫೋನ್ನ ಚಾರ್ಜಿಗೆ ಇಟ್ಟು ಎಲ್ಲಾದರೂ ಹೋದಾಗ ಮನೆಯಲ್ಲಿ ಯಾರಾದರೂ ನೋಡಿದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ಲ. ಅದಕ್ಕಾಗಿ ನಾವು ರಿಯಾಕ್ಷನ್ ಏನಿದೆಯಲ್ಲ ರಿಯಾಕ್ಷನ್ ನೋಟಿಫಿಕೇಷನ್ ಕೂಡ ಆಫ್ ಮಾಡ್ಕೊಳ್ಬೋದು. ಇಲ್ಲಿದೆಯಲ್ಲ ಈ ರಿಯಾಕ್ಷನ್ ನೋಟಿಫಿಕೇಷನ್ನ ಆಫ್ ಮಾಡಿಕೊಟ್ರೆ ಆಯಿತು. ನಾವು ಕಳಿಸಿರುವಂಥ ರಿಯಾಕ್ಷನ್ನ ಅವ್ರ ಫೋನಲ್ಲಿ ನೋಟಿಫಿಕೇಷನ್ ಬರಲ್ಲ ಅಂತ ಹೇಳ್ಬೋದು, ಇದು ಆಫ್ ಇಟ್ಕೊಂಡ್ರೆ. ಇದೇನಿಲ್ಲ ಸ್ನೇಹಿತರೆ, ಸೀದಾ ಸಿಂಪಲ್ 3 ಟಿಕ್ಸಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗಲ್ಲಿ ಬನ್ನಿ. ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ರಿಯಾಕ್ಷನ್ ಅಂತೇಳಿ ಕಾಣಿಸುತ್ತಲ್ಲ, ರಿಯಾಕ್ಷನ್ ನೋಟಿಫಿಕೇಷನ್, ಇದನ್ನು ಆಫ್ ಇಟ್ಕೊಂಡ್ರೆ ಮುಗಿದೋಯ್ತು. ಇದೊಂದು ಯೂಸ್ಫುಲ್ ಫೀಚರ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಇತ್ತು ಮೊದಲಿದು, ಇವಾಗ ರಿಯಾಕ್ಷನ್ನ ನಮ್ಮ ವಾಟ್ಸಪ್ಪಲ್ಲಿ ಕೂಡ ತಂದಿದ್ದಾರೆ ಅಂತ ಹೇಳ್ಬೋದು. ಈ ಥರ ರಿಯಾಕ್ಷನ್ನ ಕಳಿಸ್ಬೋದು ನಾವು. ವಾಟ್ಸಪ್ನಲ್ಲಿ 3rd ಟಿಪ್ಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ಒಬ್ಬರು ಕಾಂಟ್ಯಾಕ್ಟ್ ಓಪನ್ ಮಾಡಿ ನಾವು ರೆಕಾರ್ಡಿಂಗ್ನ ಕಳಿಸ್ತಾ ಇರ್ತೀವಿ. ವಾಯ್ಸ್ ನೋಟ್ನ ಅಂತೀವಿ. ಅದನ್ನು ನೀವು ಮೊದಲು ರೆಕಾರ್ಡಿಂಗ್ ಮಾಡಿದರೆ ಜಸ್ಟ್ ಈ ಥರ ಕೈ ಬಿಟ್ಟರೆ ಆಟೋಮೆಟಿಕ್ಕಾಗಿ ಸೆಂಡ್ ಆಗಿಬಿಡ್ತಿತ್ತು. ಇವಾಗ ಏನಿಲ್ಲ, ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಲಾಕ್ ಸಿಂಬಲ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇವಾಗ ರೆಕಾರ್ಡಿಂಗ್ ಆಗ್ತಾಯಿದೆ. ಮತ್ತು ನಿಮಗೆ ಇದರಲ್ಲಿ ರೆಕಾರ್ಡಿಂಗ್ ಆಗಿರೋದನ್ನು ಪುಷ್ ಮಾಡ್ಬೋದು, ಮತ್ತು ಅದನ್ನು ಕೇಳಬಹುದು. ಸರಿ ಇದ್ದರೆ ಸೆಂಡ್ ಮಾಡಬಹುದು, ಇಲ್ಲ ಸರಿ ಇಲ್ಲ ಲಾಕ್ ಮಾಡಿಬಿಟ್ಟು ಇವಾಗ ಸರಿ ಅನ್ನಿಸ್ಲಿಲ್ಲ ಅಂದರೆ ಈ ಕಡೆ ಡಿಲೀಟ್ ಕೂಡ ಮಾಡ್ಬೋದು. ಡೈರೆಕ್ಟಾಗಿ ಏನಾದರೂ ಆಟೋಮೆಟಿಕ್ ವಾಯ್ಸ್ ಮೆಸೇಜ್ ಏನಾದರೂ ಈಗ ಸೆಂಡ್ ಮಾಡ್ತಿರ್ತೀವಿ, ಬೈ ಮಿಸ್ಟೇಕಾಗಿ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ಆವಾಗ ಇದನ್ನು ಮೇಲ್ಗಡೆ ಲಾಕ್ ಮಾಡಿ ಡಿಲೀಟ್ ಮಾಡೋಕ್ಕಿಂತ ಡೈರೆಕ್ಟಾಗಿ ಈ ಥರ ಮಾಡಿದರೆ ಡೈರೆಕ್ಟ್ ಈ ಥರ ಲೆಫ್ಟ್ ಸೈಡಲ್ಲಿ ಸರಿಸಿಬಿಟ್ರೆ ಡಿಲೀಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇವಾಗ ನೋಡ್ಬೋದು ರೆಕಾರ್ಡಿಂಗ್ ಆಗ್ತಾಯಿದೆ. ಲೆಫ್ಟ್ ಸ್ಲೈಡ್ ಟು ಕ್ಯಾನ್ಸಲ್, ಈ ಥರ ಸೈಡ್ ಮಾಡಿಸಿದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಫ್ಯೂಚರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ.